ಫ್ರೆಂಡ್, ನೀವು ಏನಾದರೂ ಯೂಟ್ಯೂಬ್ನಲ್ಲಿ ಜಾಸ್ತಿ ಅರ್ನಿಂಗ್ ಮಾಡಬೇಕಂದ್ರೆ ಇದು ನಂಬರ್ ಒನ್ ಟಿಪ್ಸ್. ಏನಪ್ಪಾ ಅಂದ್ರೆ, ನೀವು ಮಾಡಿರೋಂಥ ವಿಡಿಯೋನಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು ಫ್ರೆಂಡ್. ಏನು ಚೇಂಜಸ್ ಮಾಡಬೇಕು, ಹಾಗೆ ಯೂಟ್ಯೂಬ್ನಲ್ಲಿ ನಿಮ್ಮ ಒಂದು ವಿಡಿಯೋಗೆ ಡಬಲ್ ಅರ್ನಿಂಗ್ ಆಗಬೇಕು ಅಂದರೆ ಈ ಒಂದು ಟಿಪ್ಸ್ ಯೂಸ್ ಮಾಡಿ 100% ನಿಮಗೆ ರಿಸಲ್ಟ್ ಬರುತ್ತೆ. 100% ನಿಮಗೆ ಅರ್ನಿಂಗ್ ಜಾಸ್ತಿ ಆಗುತ್ತೆ ಫ್ರೆಂಡ್. ಅದು ಏನನ್ನೋದು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದಿಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್. ಟೋಟಲ್ ಆಗಿ ನಾನೇ ಖುದ್ದಾಗಿ ಚೆಕ್ ಮಾಡಿದೆ ಫ್ರೆಂಡ್. ಟೋಟಲ್ ಆಗಿ ನಾನು 3 ನಿಮಿಷ, 4 ನಿಮಿಷ, 5 ನಿಮಿಷದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ಒಂದು ರೀತಿ ಅರ್ನಿಂಗ್ ಆಗುತ್ತೆ ಫ್ರೆಂಡ್ ಯೂಟ್ಯೂಬ್ನಲ್ಲಿ. ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಎಂಡಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಒಂದು ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಅಡ್ವರ್ಟೈಸ್ಮೆಂಟ್ ಬರಲ್ಲ, ಲಾಸ್ಟಿಗೆ ಬರುತ್ತೆ. ಒಂದೊಂದು ಟೈಮ್ ಸ್ಟಾರ್ಟಿಂಗ್ ಬರುತ್ತೆ, ಒಂದೊಂದು ಟೈಮ್ ಲಾಸ್ಟಿಗೆ ಬರಲ್ಲ ಫ್ರೆಂಡ್. ಟೋಟಲ್ ಆಗಿ ಒಂದು ವಿಡಿಯೋಕ್ಕೆ ಎವರೇಜ್ ಆಗಿ 2 ಅಡ್ವರ್ಟೈಸ್ ಪ್ಲೇ ಮಾಡ್ತಾರೆ. ಅದೇ ನೀವು 8 ನಿಮಿಷದ ಮೇಲೆ ಒಂದು ವಿಡಿಯೋ ಮಾಡಿ ಫ್ರೆಂಡ್. ನೀವು ಮಾಡಿರೋಂಥ ವಿಡಿಯೋ 8 ನಿಮಿಷದ ಮೇಲೆ ಇದ್ರೆ ಆ ಒಂದು ವಿಡಿಯೋಗೆ 3 ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ವಿಡಿಯೋಗೆ ವಿಡಿಯೋ ಸ್ಟಾರ್ಟಿಂಗ್ ಮುಂಚೆಗೆ ಒಂದು ಅಡ್ವರ್ಟೈಸ್ ಬರುತ್ತೆ, ಆಮೇಲೆ ಸೆಂಟ್ರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಆಮೇಲೆ ಲಾಸ್ಟಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಫ್ರೆಂಡ್. ಟೋಟಲ್ ಆಗಿ 3 ಅಡ್ವರ್ಟೈಸ್ಮೆಂಟ್ ಬರುತ್ತೆ ಫ್ರೆಂಡ್. ಟೋಟಲ್ ಆಗಿ 8 ನಿಮಿಷದ ಮೇಲೆ ವಿಡಿಯೋ ಮಾಡ್ತೀರಾ ಅನ್ನೋರಿಗೆ ಫ್ರೆಂಡ್. ಟೋಟಲ್ ಆಗಿದ್ರಿಂದ ನಿಮ್ಮೊಂದು ಅರ್ನಿಂಗ್ ಡಬಲ್ ಆಗುತ್ತೆ ಫ್ರೆಂಡ್. ಎಕ್ಸಾಂಪಲ್ ಹೇಳೋದಾದ್ರೆ, ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಫ್ರೆಂಡ್, 3 ನಿಮಿಷದ್ದು. ಅದಕ್ಕೆ ಟೋಟಲ್ ಆಗಿ ಒಂದು 20 ರೂಪಾಯಿ ಅರ್ನಿಂಗ್ ಆಗಿತ್ತು ಫ್ರೆಂಡ್. ಟೋಟಲ್ 20 ರೂಪಾಯಿ. ಅದೇ ಯೂಸು ಇನ್ನೊಂದು 8 ನಿಮಿಷ ವಿಡಿಯೋಗೆ 35 ರೂಪಾಯಿ ಅರ್ನಿಂಗ್ ಇದೆ ಫ್ರೆಂಡ್. ಇಲ್ಲಿ ಏನಾಗುತ್ತೆ ಅಂದ್ರೆ ಡಬಲ್ ಆಗುತ್ತೆ ಫ್ರೆಂಡ್. ನಿಮ್ಮೊಂದು ಅರ್ನಿಂಗ್ ಡಬಲ್ ಆಗುತ್ತೆ. ಯಾಕಂದ್ರೆ ಎಕ್ಸ್ಟ್ರಾ ಒಂದು ಅಡ್ವರ್ಟೈಸ್ಮೆಂಟ್ ಸೆಂಟ್ರಿಗೆ ಪ್ಲೇ ಮಾಡ್ತಾರೆ ಯೂಟ್ಯೂಬರ್. ಹಾಗಾಗಿ ಈ ಒಂದು 8 ನಿಮಿಷದ ಮೇಲೆ ವಿಡಿಯೋ ಮಾಡ್ತಿರಲ್ಲ, ಅದಕ್ಕೆ ಡಬಲ್ ಅರ್ನಿಂಗ್ ಆಗುತ್ತೆ. ಇದರಿಂದ ನಿಮ್ಮೊಂದು ಚಾನಲ್ಗೆ ಚೆನ್ನಾಗಿ ಅರ್ನಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಪದೇ ಒಂದೇ ರೀತಿ ವಿಡಿಯೋ ಅಂದ್ರೆ 8 ನಿಮಿಷದ ಪದೇ ವಿಡಿಯೋ ಮಾಡೋದ್ರಿಂದ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಬೇಜಾರಾಗುತ್ತೆ. ಅವಾಗ 8 ನಿಮಿಷದ್ದು ಇಂಪಾರ್ಟೆಂಟ್ ಏನಾದ್ರು ವಿಷಯ ತಿಳಿಸೋದಾದ್ರೆ ಅದನ್ನ ಮಾತ್ರ 8 ನಿಮಿಷದ್ದು ಮಾಡಿ. ಅಷ್ಟು 8 ನಿಮಿಷದ್ದು ಮಾಡ್ತಾ ಹೋದ್ರೆ ಬೇಜಾರಾಗುತ್ತೆ. ಹಾಗೆ 2-3 ನಿಮಿಷದ್ದು ಕೂಡ ಮಾಡಿ. ಅದ್ರ ಜೊತೆಗೆ ಏನು ಅಡ್ಜಸ್ಟ್ ಆಗುತ್ತೆ ಏನಲ್ಲ, ಅದು ಪದೇ 8 ನಿಮಿಷದ್ದು ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ ನಿಮ್ಮೊಂದು ವೀಕ್ಷಕರಿಗೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಟಿಪ್ಸ್ ನೀವು ಯೂಸ್ ಮಾಡಿ ನೋಡಿ, 100% ವರ್ಕ್ ಆಗುತ್ತೆ. ಒಂದು 4-5 ವಿಡಿಯೋ ಆದ್ಮೇಲೆ ಒಂದು 8 ನಿಮಿಷದ ವಿಡಿಯೋ ಮಾಡಿ, ಆಮೇಲೆ ನಿಮಗೆ ನಿಮ್ಮೊಂದು ಅರ್ನಿಂಗ್ ಸ್ವಲ್ಪ ಚೇಂಜ್ ಹಾಕೋಂತ ಹೋಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಟಿಪ್ಸ್ ನಿಮಗೆ ಕಂಪ್ಲೀಟ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇಂಥ ವಿಷಯ ಬಾಯ್.